BY ವಿಜೇಂದ್ರಗೆ ನಾನು ಏನೂ ಬೈದಿಲ್ಲ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡಿದ್ದೀನಿ ಅಷ್ಟೇ ಅಂತ ದೆಹಲಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಪಕ್ಷ ವಿರೋಧಿಯಾಗಿ ಕೆಲಸ ಮಾಡ್ತಿದ್ದಾರೆ. BY ವಿಜೇಂದ್ರಗೆ ನಾನು ಏನೂ ಬೈದಿಲ್ಲ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡಿದ್ದೇನೆ ಅಷ್ಟೇ. ದೆಹಲಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಈ ರೀತಿಯಾಗಿ ರಾಜ್ಯಾಧ್ಯಕ್ಷರಾಗಿ ಪಕ್ಷ ವಿರೋಧಿಯಾಗಿ ಕೆಲಸ ಮಾಡ್ತಿದ್ದಾರೆ. ನಾವು ಯಾವುದೇ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ. ವಿಜೇಂದ್ರ ಟೀಮ್ ವಕ್ಫ್ ವಿರೋಧ ಹೋರಾಟದ ಒಂದು ಕೆಡಿಸುವ ಕೆಲಸ ಮಾಡಿರ್ತಕ್ಕಂಥದ್ದು. ಹೀಗಾಗಿ JPC ಅಧ್ಯಕ್ಷರ ಭೇಟಿ ಮಾಡಿ ವಕ್ಫ್ ವಿರೋಧಿ ವಿಚಾರವಾಗಿ ಚರ್ಚೆ ನಡೆಸಿದ್ದೇವೆ. ಉಳಿದ ವಿಷಯಗಳ ಬಗ್ಗೆಯೂ ವರಿಷ್ಠರ ಜೊತೆ ಚರ್ಚೆ ಮಾಡುತ್ತೇವೆ. BY ವಿಜೇಂದ್ರಗೆ ನಾನು ಏನೂ ಬೈದಿಲ್ಲ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡಿದ್ದೇನೆ ಅಷ್ಟೇ. ದೆಹಲಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆ ನೀಡಿರ್ತಕ್ಕಂಥದ್ದು. ರಾಜ್ಯಾಧ್ಯಕ್ಷರಾಗಿ ಪಕ್ಷ ವಿರೋಧಿಯಾಗಿ ಕೆಲಸ ಮಾಡಿದ್ದಾರೆ. ನಾವು ಯಾವುದೇ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ. ವಿಜೇಂದ್ರ ಟೀಮ್ ವಕ್ಫ್ ಹೋರಾಟದ ಕೆಡಿಸುವ ಕೆಲಸ ಮಾಡಿದ್ದಾರೆ. ಹೀಗಾಗಿ JPC ಅಧ್ಯಕ್ಷರ ಭೇಟಿ ಮಾಡಿ ವಕ್ಫ್ ವರದಿ ಸಲ್ಲಿಸಲು ಬಂದಿದ್ದೇವೆ. ಉಳಿದ ವಿಷಯಗಳ ಬಗ್ಗೆಯೂ ವರಿಷ್ಠರ ಜೊತೆ ಚರ್ಚೆ ಮಾಡುತ್ತೇವೆ ಅಂತ ಹೇಳಿಕೊಂಡಿದ್ದಾರೆ. BY ವಿಜೇಂದ್ರಗೆ ನಾನು ಏನೂ ಬೈದಿಲ್ಲ, ಜಸ್ಟ್ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡಿದ್ದೀನಿ ಅಷ್ಟೇ, ಯಾವುದೇ ಅವಾಚ್ಯ ಶಬ್ದಗಳನ್ನು ಮಾತಾಡಿಲ್ಲ, ಏನೂ ಬೈದಿಲ್ಲ ಅಂತ ದೆಹಲಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಪಕ್ಷ ವಿರೋಧಿಯಾಗಿ ಕೆಲಸ ಮಾಡ್ತಿದ್ದಾರೆ. ನಾವು ಯಾವುದೇ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ವಿಜೇಂದ್ರ ಟೀಮ್ ವಕ್ಫ್ ಹೋರಾಟ ಕೆಡಿಸುವ ಕೆಲಸ ಮಾಡಿದ್ದಾರೆ. ಹೀಗಾಗಿ JPC ಅಧ್ಯಕ್ಷರ ಭೇಟಿ ಮಾಡಿ ವಕ್ಫ್ ವರದಿಯನ್ನು ಸಲ್ಲಿಸಲು ಬಂದಿದ್ದೇವೆ. ಉಳಿದ ವಿಷಯಗಳ ಬಗ್ಗೆಯೂ ವರಿಷ್ಠರ ಜೊತೆ ಚರ್ಚೆ ಮಾಡುತ್ತೇವೆ ಅಂತ ಹೇಳಿಕೊಂಡಿದ್ದಾರೆ. ದೆಹಲಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿಜೇಂದ್ರ ಅವರಿಗೆ ನಾನು ಏನೂ ಬೈದಿಲ್ಲ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡಿದ್ದೀನಿ ಅಷ್ಟೇ ಅಂತ ಹೇಳಿಕೊಂಡಿದ್ದಾರೆ. ಮಾಧ್ಯಮದಲ್ಲಿ ವಿಜೇಂದ್ರ ಸಿಕ್ಕಾಪಟ್ಟೆ ಬೈದ್ರು ಅಂತ ಏನೂ ಬೈದಿಲ್ಲ, ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡ್ತೀವಿ ಅಷ್ಟೇ. ದಯವಿಟ್ಟು ತಾವು ಇದಕ್ಕೆ ಅರ್ಥ ಮಾಡ್ಕೋಬೇಕು. ಎಷ್ಟೇ ಇದಲ್ಲ, ಅವರು ರಾಜ್ಯಾಧ್ಯಕ್ಷರಿಗೆ ಸ್ವತಃ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ಮಾಡ್ತಾರೆ. ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ವಕ್ಫ್ ಹೋರಾಟ ಶೇರ್ ತಗೊಂಡ್ಬಿಟ್ಟು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್, ನಾವು ಅಂತ ಒಳ್ಳೆಯಂತ ವಿಷಯ ತಗೊಂಡು ಅವರೇ ಮೊದಲು ಸೀರಿಯಸ್ ಅವರ ಮೊದಲು ಮಾಡಿ ನಾವು ಮಾಡೋದು ಪ್ರಶ್ನೆ ಬರ್ಬೇಕಿಲ್ಲ. ನಾವು ಕೆಲವೊಂದು ಮಾಧ್ಯಮದಲ್ಲಿ ವಿಜೇಂದ್ರ ಸಿಕ್ಕಾಪಟ್ಟೆ ಬೈದ್ರು ಅಂತ ಏನೂ ಬೈದಿಲ್ಲ, ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡ್ತೀವಿ ಅಷ್ಟೇ. ದಯವಿಟ್ಟು ತಾವು ಇದಕ್ಕೆ ಅರ್ಥ ಮಾಡ್ಕೋಬೇಕು. ಎಷ್ಟೇ ಇದಲ್ಲ, ಅವರು ರಾಜ್ಯಾಧ್ಯಕ್ಷರಿಗೆ ಸ್ವತಃ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ಮಾಡ್ತಾರೆ. ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ವಕ್ಫ್ ಹೋರಾಟ ಶೇರ್ ತಗೊಂಡ್ಬಿಟ್ಟು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್, ನಾವು ಅಂತ ಒಳ್ಳೆಯಂತ ವಿಷಯ ತಗೊಂಡು ಅವರೇ ಮೊದಲು ಸೀರಿಯಸ್ ಅವರ ಮೊದಲು ಮಾಡಿ ನಾವು ಮಾಡೋದು ಪ್ರಶ್ನೆ ಬರ್ಬೇಕಿಲ್ಲ. ನಾವು ಬಸನಗೌಡ ಯತ್ನಾಳ್ಗೆ ನೋಟಿಸ್ ಬಂದಿರುವ ವಿಚಾರವಾಗಿ ನೋಟಿಸ್ಗೆ ಯತ್ನಾಳ್ ಅವರೇ ಉತ್ತರ ಕೊಡ್ತಾರೆ. ದೆಹಲಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ. ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ನಾವು ಪಕ್ಷದ ಚೌಕಟ್ಟಿನೊಳಗೆ ಕೆಲಸ ಮಾಡೋರು, ಹೈಕಮಾಂಡ್ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡುತ್ತೇವೆ. ಬಸನಗೌಡ ಯತ್ನಾಳ್ಗೆ ನೋಟಿಸ್ ಬಂದಿರುವ ವಿಚಾರವಾಗಿ ನೋಟಿಸ್ಗೆ ಯತ್ನಾಳ್ ಅವರೇ ಉತ್ತರ ಕೊಡ್ತಾರೆ. ದೆಹಲಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ. ಆ ಒಂದು ನೋಟಿಸ್ಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ನಾವು ಪಕ್ಷದ ಚೌಕಟ್ಟಿನೊಳಗೆ ಕೆಲಸ ಮಾಡೋರು, ಹೈಕಮಾಂಡ್ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡುತ್ತೇವೆ ಅಂತ ಹೇಳಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು.
ಅಲ್ಲ ಸ್ವಾಮಿ, ನಾನು ನಿನ್ನೆ ಹೇಳಿದೆ ನಮಗೆ ನಿಮಗೆ ನಿನ್ನೆ ರಾತ್ರಿ ಮಾನ್ಯ ಸಿಕ್ಕಿದೆ. ನಮ್ಗೆ 2 ದಿವಸ ಮೊದಲು ಗೊತ್ತೈತೆ ನೋಟಿಸ್ ಕೊಡ್ತಾರೆ ಅಂತ ಕೊಡ್ತಾರೆ, ರೆಡಿಯಾಗಿ ಕೊಡ್ತಾರೆ ಗೊತ್ತಿತ್ತು ನಮ್ಗೆ. ಬಟ್ ಇನ್ನೊಂದು ಹೊತ್ತಲ್ಲಿ ಕಂಟೆಂಟ್ ನೋಡಿ ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಸಮರ್ಥ ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ಪಾರ್ಟಿ ಚೌಕಟ್ಟಿನಲ್ಲಿ ನಾವು ಯಾರು ಪಾಠಕರು ಕೊಟ್ಟರೆ ಉತ್ತರ ಕೊಡ್ತೇವೆ. ಅಂತದೇನು ಅಂತ ಸೀರಿಯಸ್ ನಾವು ಉತ್ತರ ಕೊಡ್ತೇವೆ. ಹೈಕ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ. ಬಂದಿರೋದು ನಿಜ ನಿಜ ಅಲ್ಲ, ಬಂದದ್ದು ನಿಜ. ನಿಜ ಬಂದು ನಿಮ್ಗೆ ಮೊದಲೇ ನಮ್ ಕಡೆ ಬಂದ್ಬಿಟ್ಟಿದೆ, ನಿಮ್ಗೆ ಲೇಟ್ ಸಿಗ್ತದೆ. ಅಲ್ಲ ಸ್ವಾಮಿ, ನಾನು ನಿನ್ನೆ ಹೇಳಿದೆ ನಮಗೆ ನಿನ್ನೆ ರಾತ್ರಿ ಮಾನ್ಯ ಸಿಕ್ಕಿದೆ. ನಮ್ಗೆ 2 ದಿವಸ ಮೊದಲು ಗೊತ್ತೈತೆ ನೋಟಿಸ್ ಕೊಡ್ತಾರೆ ಅಂತ ಕೊಡ್ತಾರೆ, ರೆಡಿಯಾಗಿ ಕೊಡ್ತಾರೆ ಗೊತ್ತಿತ್ತು ನಮ್ಗೆ. ಬಟ್ ಇನ್ನೊಂದು ಹೊತ್ತಲ್ಲಿ ಕಂಟೆಂಟ್ ನೋಡಿ ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಸಮರ್ಥ ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ಪಾರ್ಟಿ ಚೌಕಟ್ಟಿನಲ್ಲಿ ನಾವು ಯಾರು ಪಾಠಕರು ಕೊಟ್ಟರೆ ಉತ್ತರ ಕೊಡ್ತೇವೆ. ಅಂತದೇನು ಅಂತ ಸೀರಿಯಸ್ ನಾವು ಉತ್ತರ ಕೊಡ್ತೇವೆ. ಹೈಕ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ. ಬಂದಿರೋದು ನಿಜ ನಿಜ ಅಲ್ಲ.